ಪುಚಿ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾವೀಗ ಇದ್ದೀವಿ ಚಿಕನ್ ಸ್ಟಾಲ್. ನಾವು ಚಿಕನ್ ತಿಂತೀವಿ, ಗೀ ರೋಸ್ಟ್ ತಿಂತೀವಿ, ಉರುವಲ್ ತಿಂತೀವಿ. ಬಟ್ ಪಾಪ ಇದು ಚಿಕನಿಗೆ ಯಾರು ಕಟ್ ಮಾಡ್ತಾರೆ ಅವ್ರ ಹತ್ರ ಒಂದು ಮಾತಾಡುವ ಅಂತ. ಅಣ್ಣ ನಮಸ್ತೆ. ಎಂತ ಮಾಡ್ತಾ ಇದ್ದೀರಾ? ಕಟ್ಟಿಂಗ? ಅದು ಯಾವುದು? ವಂಶಿ ಚಿಕನ್ ಸ್ಟಾಲ್ ಕರ್ನಿದೆ. ಓಕೆ ಓಕೆ. ನಾವು ಒಂದು 10-12 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತೀನಿ. ನಿಮಗೆ ಬೇಜಾರಾಗುದಿಲ್ಲ ಕಟ್ ಮಾಡುವಾಗ? ಬೇಜಾರು ಆಗ್ತದೆ, ಆದರೆ ಏನ್ ಮಾಡುದು, ಇದು ಈ ಬಾಯ್ಲರ್ ಟೈಸರ್ ಕೋಳಿ ಎಂಬುದು ಪರಂಪರೆಯಿಂದ ಬಂದದ್ದು. ಅದು ಸಾಯ್ಲಿಕ್ಕೆ ಹುಟ್ಟಿದ ಒಂದು ಪ್ರಾಣಿ ಅದು. ಹೌದೌದು, ಅದು ಕರೆಕ್ಟ್. ನನ್ಗೆ ನಿಜವಾಗ್ಲು ಚಿಕನ್ ನಾನು ತುಂಬಾ ತಿಂತೇನೆ, ನನಗೆ ಬೇಜಾರಾಗುದಿಲ್ಲ. ನನ್ಗೆ ಮಟನ್ ತಿನ್ನುವಾಗ ಬೇಜಾರಾಗ್ತದೆ, ಬಟ್ ಚಿಕನ್ ತಿನ್ನುವಾಗ ಬೇಜಾರಾಗುದಿಲ್ಲ. ಇದೊಂದು ಸುತ್ತು ನಾವೇನಂದ್ರೆ ಮೊದಲಿನಿಂದಲೂ ಇದೊಂದು ಮನುಷ್ಯರು ತಿನ್ನುವಂತ ಒಂದು ಪ್ರಾಣಿ ಅಂದ್ರೆ ಇದೇ ಒಂದು ಚಿಕನ್ ಒಂದು. ಹೌದು, ಆದ್ರೆ ಬಾಕಿಗಿಂತ ಈ ಕೋಳಿಯನ್ನು ನಾವು ಯಾವಾಗಲೂ ನಾವು ಯೂಸ್ ಮಾಡುದು. ಅದಕ್ಕೆ ಏನಂದ್ರೆ ಇದಕ್ಕೆ ಸಾಯ್ಲಿಕ್ಕೆ ಯಾವಾಗ ಅಂತ ಗೊತ್ತಾಗುದಿಲ್ಲ. ಎನಿಸುವಾಗ ಅದು ಸಾಯುವಾಗ ಒಂದು ಪ್ರಾಣಿ ಇದು. ಯಾವುದೇ ಪ್ರಾಣಿ ಅಲ್ಲ, ಮನುಷ್ಯರು ಕೂಡ ಸಾಯ್ತೇವಲ್ಲ. ಈಗ ನಾವು ಈಗ ಪ್ರಾಣಿಯನ್ನು ನಾವು ಈಗ ಒಂದು ಕುರಿ ಅಲ್ಲ ಮೇಕೆ, ಅದಕ್ಕೊಂದು ದಿನಸಿ ಫಿಕ್ಸ್ ಮಾಡ್ತೇವೆ ನಾವು, ಇಂಥ ದಿವಸ ನಾವು ಕಡಿತೇವೆ ಅಂತ. ಆದ್ರೆ ಕೋಳಿಗೆ ದಿನ ಫಿಕ್ಸ್ ಮಾಡುದಿಲ್ಲ ನಾವು. ಹೌದೌದು, ರ್ಯಾಂಡಮ್ ರಾತ್ರಿ ಕೂಡ ಕಟ್ ಮಾಡ್ತೀವಿ. ಯಾವಾಗ ಬೇಕಾದ್ರೆ ನಮ್ಗೆ ಮನಸ್ಸಾಗುವಾಗ, ಮನುಷ್ಯನಿಗೆ ಯಾವಾಗ ತಿನ್ನಿಗೆ ಮನಸ್ಸಾಗ ಅರ್ಧ ಗಂಟೆ ಅದು ಕಟ್ ಆಗುವಂತದ. ಈಗ ದನ ಕೂಡ ಈಗ ಇದು ಬಫೆಲೋ ಕೂಡ ಹಿಂದೂಸ್ ಕಟ್ ಮಾಡ್ತಾರೆ, ನೇಪಾಳಲ್ಲಿ ಮಾಡ್ತಾರೆ. ಅದಕ್ಕೆ ಫೆಸ್ಟಿವಲ್ ಉಂಟು. ಅದಕ್ಕೊಂದು ದಿನ ಅಂತ. ಹೌದೌದು. ಬಟ್ ಕೋಳಿಗೆ ಹಾಗೆ ಇಲ್ಲ. ಈಗ ಕೋರಿ ಕಟ್ಟದ ಕೋಳಿ ಕೂಡ ತಿಂತೇವೆ ನಾವು. ಅದಕ್ಕೆ ಹೆಸರು ಕೂಡ ಉಂಟು, ಆದ್ರೆ ಕೂಡ ಅದು ಸತ್ರೆ ನಾವು ತಿಂತೇವೆ ಅಲ್ವಾ? ಹೌದು. ನನ್ನ ಹತ್ರ ಒಂದು ಕೋಳಿ ಇತ್ತು, ಅದು ಒಂದು ನಾಯಿ ಬಂದು ಇದು ತಿಂದು ನನ್ಗೆ ಅದು ತಿನ್ಲಿಕ್ಕೆ ಆಗುದಿಲ್ಲ. ನನ್ಗೆ ಅದು ಫ್ರೆಂಡ್ ಆಗಿತ್ತು ಅದು. ಆದ್ರೂ ನಾವು ನಾಯಿ ಎಲ್ಲ ಬೇರೆ ಸುತ್ತು ನಾವು ಕಚ್ಚಿದಲ್ಲೂ ತಿನ್ನುವುದು ಕೂಡ ಸ್ವಲ್ಪ ಹೌದು ರೇಂಜ್ ಅಲ್ಲಿ ಅದು ರೇಬಿಸ್ ಎಲ್ಲ ಇರ್ತದೆ. ಯಾವ್ದನ್ನು ಅದನ್ನೆಲ್ಲ ತಿನ್ನುದು. ಕೆಲವು ಈಗ ಹಾವುಗಳು ಕಚ್ಚಿರ್ತದೆ, ಅದು ಬೇರೆ ಬೆಕ್ಕೆಲ್ಲ ಕಚ್ಚಿರ್ತದೆ, ಅದನ್ನು ನಾವು ತಿನ್ನುವುದು ಸ್ವಲ್ಪ ಯೋಚನೆ ಮಾಡಬೇಕು. ಅದು ಯಾವುದು ಕೋಳಿ? ಅದು ಊರಿ ನಾಟಿ ಕೋಳಿ. ನಾಟಿ ಕೋಳಿ ಅದು ಅಂದ್ರೆ ಈಗ ಒಂದು ಡೌಟ್ ಇತ್ತು ನನಗೆ. ಈಗ ಮೊಟ್ಟೆ ಹಾಕುದು ಎಲ್ಲ ಮೊಟ್ಟೆಗೆ ಇದು ಬರ್ತದಾ? ಇಲ್ಲ ಬಾಯ್ಲರ್ಗೆಲ್ಲ ಬರುದು, ಅದು ತಳಿ ಬೇರೆ ಅಲ್ಲ. ಈಗ ಒಂದು ನಾನೀಗ ಬೇಕರಿಗೆ 4 ಮೊಟ್ಟೆ ತಗೊಳ್ತೇನೆ, ಅದು ನಾನು ಹೀಟಿಗೆ ಇಟ್ಟರೆ ಅದಕ್ಕೆ ಕೋಳಿ ಬರ್ತದೆ? ಇಲ್ಲ. ಮತ್ತೆ ಅದು ಕೋಳಿ ಬರುದು ಮೊಟ್ಟೆ ಹೇಗೆ? ಸಿಸ್ಟಮೇ ಬೇರೆ ಇರ್ತದೆ. ಕೆಲವರಲ್ಲಿ ನಾವು ಬಿಳಿ ಕೋಳಿ ಇದು ಇರ್ತಲ್ಲ, ಇದು ನಾವು ಕೋಳಿ ಕಾವು ಕೊಟ್ಟು ಮಾಡುದಲ್ಲ, ಅದು ಮಿಷಿನ್ಗೆ ಇಟ್ಟು ಮರಿ ಮಾಡುದು ಕಾವು ಕೊಟ್ಟು. ಮತ್ತೆ ಇದರಲ್ಲಿ ಬೇರೆ ಬೇರೆ ತಳಿ ಇರ್ತದೆ. ಈಗ ಕೋಳಿಯಲ್ಲಿ ಬಾಯ್ಲ್ ಇರ್ತದೆ, ಟೈಸನ್ ಇರ್ತದೆ, ನಾಟಿ ಕೋಳಿ, ಬೇರೆ ಬೇರೆ ತಳಿಗಳು ಇರ್ತದೆ ಕೆಲವು. ಹಾಗಾಗಿ ಮತ್ತೆ ಇದು ಯಾವುದು ಒಂದು ಗಿರಿರಾಜ ಅಂತ ಇದೆ. ಮತ್ತೆ ಹೌದೌದು, ತುಂಬಾ ಉಂಟು. ಇದು ನೀವು ಟರ್ಕಿ ತಿಂದಿದ್ದೀರಾ? ಟರ್ಕಿ ಅದು ಕೂಡ ತಿಂತಾರಲ್ಲ? ಅದು ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಜಾಸ್ತಿ, ಕೂರ್ಗಲ್ಲೆಲ್ಲ ತಿಂತಾರೆ. ಸ್ಕಿನ್ ತೆಗಿತಾರೆ. ನಿಮಗೆ ಜಾಸ್ತಿ ಕೆಲಸ ಇಲ್ಲ, ಅದು ಮೆಷಿನಲ್ಲೇ ಆಗ್ತದೆ. ಇದು ಕೋಳಿ ಬಂತು, ಕೋಳಿ. ಈಗ ಸಂಡೇ ಅಲ್ಲ, ಇವತ್ತು ತುಂಬಾ ಬಿಸ್ನೆಸ್ ಇರ್ತದೆ. ಎಲ್ಲ ಹೋಯ್ತಲ್ಲ, ಇದು ಫೆದರ್ ಎಲ್ಲ ಹೋಯ್ತಲ್ಲ, ಕ್ಲೀನ್. ಈಗ ಇದಕ್ಕೆ ನೀವು ಸ್ಕಿನ್ನಿಂಗ್ ಮಾಡ್ತೀರಲ್ಲ, ಅದು ಸ್ಕಿನ್ ತಿನ್ಲಿಕ್ಕೆ ಆಗುದಿಲ್ಲ ಅಲ್ಲ, ಬಟ್ ತಿಂತಾರೆ. ಅದು ಇದು ಗೀ ರೋಸ್ಟ್ ಅಲ್ಲಿ ಸ್ಕಿನ್ನಿಗೆ ಮಾತ್ರ ಅದು ಗಮ್ಮತ್ ಇರ್ತದಲ್ಲ. ಮತ್ತೆ ಜಾಸ್ತಿಯಾಗಿ ಇದು ನೀವು ಎಂತ ಮಾಡ್ತೀರಾ? ಕಾಲೆಲ್ಲ ಹಾಕ್ತೇವೆ ಕಟ್ ಮಾಡಿ, ಅಲ್ಲ ಅದು ತಿಂತಾರೆ ಜನರು. ಇದು ನೋಡಿ, ಬೆಕ್ಕಿಗೆ ಗಮ್ಮತ್ ಆಯ್ತಲ್ಲ. ಈಗ ಯಾವ್ದು ಬೆಕ್ಕಿದು? ಪರ್ಷಿಯನ್ ಕ್ರಾಸ್. ಹೋಯ್ ಪುಚ್ಚು, ಗಮ್ಮತ್ ಲೈಫಾ ನಿಂದು? ಫ್ರೀ ಚಿಕನ್ ತಿಂತೀರ ಡೈಲಿ? ಅದು ಇಲ್ಲೇ ಇಲ್ಲ ನಮ್ಮದು. ದಿನಕ್ಕೆ ಎಷ್ಟು ಕೋಳಿ ಕಟ್ ಮಾಡ್ತೀರಾ ನೀವು? ದಿನಕ್ಕೆ ಬಂದಾಗೆ
ಒಂದು 20-25 ಬರ್ತದೆ. ಕೆಲವೊಮ್ಮೆ ಇದು ಯಾವ ಊರಿದು? ಇದು ಕೆಲವು ಲೋಕಲ್ ನಮ್ಮ ಇದು ಅಲ್ಲಲ್ಲ, ಇದು ಊರು ಯಾವುದು? ಇದು ಕರ್ನೀರೆ. ಕೆರ್ನೀರೆ. ಕರ್ನೀರೆ ಇದು ಪಾಲಿಮಾರ್ ಹತ್ರ ಅಲ್ಲ? ಪಳ್ಳಿಮಾರ್ಗೆ. ಹೌದೌದು. ಅದು ಉಡುಪಿ ಡಿಸ್ಟ್ರಿಕ್ಟ್ ಆಯ್ತು. ನಮ್ದು ಇದು ಮ್ಯಾಂಗ್ಳೂರು. ಓಕೆ ಓಕೆ. ಇದು ಬಾರ್ಡರ್ ಅಲ್ಲ? ಬಾರ್ಡರ್. ಆ ನದಿಗಿಂತ ಈಚೆ ನಮಗೆ. ನಿಮ್ಮ ಹೆಸರು ಅಣ್ಣ? ಸಂತೋಷ್. ಸಂತೋಷ್. ಓಕೆ ಓಕೆ ಓಕೆ, ಸರಿ. ಓಕೆ ಸಂತೋಷ್ ಅಣ್ಣ, ಥ್ಯಾಂಕ್ ಯು. ಇದೊಂದು ಬರ್ನಿಂಗ್ ಮಾಡೋದು. ಆಯ್ತು. ಅಲ್ಲ, ತುಂಬ ಕಷ್ಟದ ಕೆಲಸ ಮಾತ್ರ, ಸೀರಿಯಸ್ಲಿ. ನಾನು ಎಣಿಸ್ಲಿಲ್ಲ. ನನಗೆ ಇದು ನಿಜವಾಗ್ಲೂ ನನಗೆ ನೋಡ್ಲಿಕ್ಕೆ ಆಗುದಿಲ್ಲ. ಹೌದು. ನಮಗೆ ಬಿಸ್ನೆಸ್ ಏನಾದ್ರು ನಾವು ಮಾಡಬೇಕಾದ್ರೆ ಅದು ಇದು ನೋಡ್ಲಿಕ್ಕಿಲ್ಲ. ಸ್ವಲ್ಪ ಬೇಸರ ಆಗ್ತದೆ. ಏನು ಮಾಡಿ, ನಾವು ಬಿಸ್ನೆಸ್ ಅಲ್ಲ. ಹೌದೌದು. ಎಲ್ಲ ಬೋಲಿ ಆಗುದಿಲ್ಲ. ಅದು ನನಗೆ ಕೈಯಲ್ಲಿ ಕೊಟ್ಟು ನನಗೆ ಆಗುದಿಲ್ಲ. ಹೌದೌದು. ಅಲ್ಲ, ನಂದು ಅದೇ ಒಂದು ಪೆಟ್ಟು ಇತ್ತು. ನಾನು ಕೂಡ ಸಾಕು. ನನಗೆ ಅದು ಅದು ಅಂದ್ರೆ ಅದು 2 ತಾಸು ಸಿಗ್ತದೆ ಸಾಯ್ಲಿಕ್ಕೆ ನನಗೆ. ಮತ್ತೆ ಅದು ಬೇರೆಯವರಿಗೆ ನಾನು ಕಣ್ಣು ಮುಚ್ಚಿ ಕೊಟ್ಟಿದ್ದು ನಾನು. ಹೌದು. ಇದು ಎಂತ ಬಾಯ್ಲಿಂಗ್? ಬರ್ನ್ ಮಾಡಿ. ಇದರಲ್ಲಿ ಗರಿ ಇರ್ತದೆ, ಸಿಡಿದಲ್ಲ ಗರಿ ಇರ್ತದಲ್ಲ, ಅದನ್ನು ಬರ್ನ್ ಮಾಡಿ. ಅದು ಮತ್ತೆ ಇದು ಬರ್ನ್ ಮಾಡಿ ಮೊದಲು ಏನು ಮಾಡ್ತಾರೆ, ನಾವು ತೆಂಗಿನ ಗಿಡದ ಗರಿ ಇರ್ತಲ್ಲ ಅದರಲ್ಲಿ ಬರ್ನ್ ಮಾಡೋದು. ಈಗ ಇದೆಲ್ಲ ಫೆಸಿಲಿಟಿ ಎಲ್ಲ ಚೇಂಜಸ್ ಆಗಿದೆ. ಅದು ನಾವು ಮನೆಯಲ್ಲಿ ಮಾಡುವಾಗ ಎಂತ ಮಾಡ್ಬೋದು ನೋಡಿದ್ದೀರಾ? ಇಲ್ಲ, ತೆಂಗಿನ ಗರಿ ಉಂಟಲ್ಲ, ಗರಿಯನ್ನು ಬೆಂಕಿ ಹಾಕಿ ಬರ್ನ್ ಮಾಡೋದು. ಇದೆಲ್ಲ ಗ್ಯಾಸ್ ಬಂದಿದೆ. ಸ್ವಲ್ಪ ಟೇಸ್ಟಲ್ಲಿ ಚೇಂಜಸ್ ಬರ್ತದೆ. ಇದು ಅಷ್ಟು ದಪ್ಪ ಹೇಗೆ? ಅದಕ್ಕೆ ಇಂಜೆಕ್ಷನ್ ಕೊಡ್ತಾರಾ? ಟೈಸನ್ ಅಲ್ಲ, ಟೈಸನ್ ತಡಿಯೇ ಬೇರೆ, ಸ್ವಲ್ಪ ಗಟ್ಟಿ ಇದೆ. ಬೇಲಿಗೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಗಟ್ಟಿ. ಇದು ಟೈಸನ್, ಇದು ಬ್ರಾಯ್ಲರ್ ಅಲ್ಲ. ಇದು ಬ್ರಾಯ್ಲರ್. ಇದು ಈಸಿ, ಇದು ನಾರ್ಮಲ್. ಇದಕ್ಕೆ ರೇಟ್ ಜಾಸ್ತಿ ಅಲ್ಲ? ರೇಟ್ ಜಾಸ್ತಿ ಇರ್ತದೆ. ಮತ್ತು ಇದು ವೇಟ್ 400ರಿಂದ ಮೇಲೆ ಇರ್ತದೆ. ಅಷ್ಟು ಹೆವಿ ಉಂಟಲ್ಲ? ಇದು 6 kg ಚಿಲ್ಲರ್. ಈ ಕೋಳಿ 6 kg ಚಿಲ್ಲರ್. ಅದಾದರೆ ಕಮ್ಮಿ ಅಂದರೆ 1.5ರಿಂದ ಮೇಲೆ ಬರ್ತದೆ. 1.5 ಮೇಲೆ ಕಮ್ಮಿ ಜಾಸ್ತಿ ಅಂದರೆ 2.5 3ವರೆಗಿಂತ ಪುನಃ ಮೆಷಿನ್ ಮಾಡ್ತೀರಾ? ಓಕೆ. ಮೆಷಿನ್ ಮಾಡಿ ಒಂದು ನಾವು ಗ್ಯಾಸಲ್ಲೇ ಸ್ವಲ್ಪ ಕ್ಲೀನ್ ಆಗುತ್ತೆ. ಸ್ವಲ್ಪ ಅದರಲ್ಲಿ ಕಪ್ಪೆಲ್ಲ ಹೋಗ್ತದಲ್ಲ, ಕ್ಲೀನ್ ಆಗ್ತದೆ. ಈಗ ಇದ್ರದ್ದು ಟೇಸ್ಟ್ ಅದು ದೊಡ್ಡದಿತ್ತು, ಅದು ಇದೆಯಾ? ಅದು ವೈಟ್ ಕಲರೇ? ವೈಟ್ ಕಲರ್ ಸೇಮ್ ಕಲರ್ ಸೇಮ್ ಅಲ್ಲ, ವೈಟ್ ಕಲರ್ ಬರ್ತದೆ. ಇವತ್ತು ತುಂಬಾ ಬಿಸ್ನೆಸ್ ಅಂತ, ಸಂಡೇ ಅಲ್ಲ? ಸ್ವಲ್ಪ ಬಿಸ್ನೆಸ್. ಕರುಳು ಅದೆಂತ ಲಂಗ್ಸಾ? ಯಾವುದು ಇದು? ಮೊಟ್ಟೆ ಉಂಟಾ? ಮೊಟ್ಟೆ ಇಲ್ಲ, ಅಲ್ಲಿ ಬೇರೆ ಬೇರೆ ಬರ್ತದೆ. ಇದು ಇಂಟೆಸ್ಟೈನ್ಸ್. ಇದು ಸೈನ್ಸ್ ಎಲ್ಲ ತಗೊಳ್ಬೇಕಂತಾನೆ ಇಲ್ಲ, ಇಲ್ಲಿ ಇದರಲ್ಲೇ ಕಲಿಬಹುದಲ್ಲ? ಅದು ಕಪ್ಪೆ ಎಲ್ಲ ಕಟ್ ಮಾಡೋದಕ್ಕಿಂತ ಇದೆ ಕಟ್. ಇಲ್ಲಿ ಒಂದು 2 ತಿಂಗಳು ಕೆಲಸ ಮಾಡಿದ್ರೆ BSc ಮಾಡಬಹುದಲ್ಲ? ನಮ್ಮ ಪಾರ್ಟ್ ಇದ್ದದ್ದೇ ಇದರಲ್ಲಿ ಇರುವುದು. ಹೌದು, ಬೇರೆ ಏನಿಲ್ಲ. ಹೌದು. ಅದೆಂತ ಇದೆಂತ? ಲೀವರ್ ಮತ್ತೆ ಅದಕ್ಕೆ ಎಂತ ಹೇಳ್ತಾರೆ,
ಸಣ್ಣ ಕರಡು ದೊಡ್ಡ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಮಾಡಿ ಕೋಲಿಗೆ 190 ಕೆಜಿ. ಆಯ್ತು ಸಂತೋಷ್ ಅಣ್ಣ, ಸಿಗುವ. ತುಂಬಾ ಥ್ಯಾಂಕ್ಸ್ ನಿಮಗೆ ಮಾತಾಡಲಿಕ್ಕೆ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸಿ, ನಾನು ನಿಮ್ಮ ನಂಬರ್ ಕೊಡ್ತೇನೆ. ಓಕೆ ಓಕೆ ಬಾಯ್ ಫ್ರೆಂಡ್ಸ್. ಸಂತೋಷ್ ಅಣ್ಣಕ್ಕೆ ಥ್ಯಾಂಕ್ಸ್ ಹೇಳಿ. ಓಕೆ ಬಾಯ್.